ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಗುರುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಹೆಲ್ತಿ ಆಗಿರುವಂತಹ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬೇಗನೆ 1000 ಸಬ್ಸ್ಕ್ರೈಬ್ ಆಗಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಇನ್ನು ಇಲ್ಲಿ ಬೆಳಗ್ಗೆ 4 ಗಂಟೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ ನಾನು. ಡೈಲಿ ಒಂದು 5-5:30 ಎದ್ದರೆ ಗುರುವಾರ ಮಾತ್ರ ನಾನು 4 ಗಂಟೆಗೆ ಮಿಸ್ ಮಾಡ್ದೇ ಎದ್ದೇಳ್ತೀನಿ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ನಾನೇ ಲೇಟಾಗಿ ಎದ್ಬಿಟ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಆಗಲ್ಲ ಅಂತ ಒಂಚೂರು ಬೇಗನೆ ಎದ್ದಿರ್ತೀನಿ. ಇನ್ನು ಇವತ್ತು ಸಹ ಕಸ ಗುಡಿಸಿ ನೆಲನೆಲ್ಲ ಒರೆಸಿಲಿ ರಂಗೋಲಿನ ಹಾಕ್ತಾ ಇದ್ದೀನಿ.
ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಇವತ್ತಿನ ಪೂಜೆ, ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಹಾಗೆ ಇಲ್ಲಿ ಅಡುಗೆ ಮನೆಗೆ ಬಂದು ಇಲ್ಲಿ ಇವಾಗ ಅಡುಗೆನ ಶುರು ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನವಣೆ ದೋಸೆ ಮಾಡೋಣ ಅಂತ ನಿನ್ನೆ ಎಲ್ಲ ರುಬ್ಬಿ ಇಟ್ಟಿದ್ದೀನಿ. ಇನ್ನು ಲಂಚ್ ಬಾಕ್ಸಿಗೆ ಮಾತ್ರ ಇವತ್ತು ರೊಟ್ಟಿ ಮಾಡಿ ಒಂದು ಸ್ವಲ್ಪ ರೈಸು ಒಂದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಒಂದು ಕುಕ್ಕರಲ್ಲೇ ಹೆಸರು ಕಾಳು ಹಾಗೆ ರೈಸಿಗೂ ಸಹ ಇಟ್ಕೊಂಡಿದ್ದೀನಿ. ಅದೇ ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಹೆಸರು ಕಾಳು ಹಾಗೆ ಒಂದೇ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆಸ್ಬಿಟ್ಟು ಇಲ್ಲಿ ಇಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಒಂದೇ ಟೈಮಲ್ಲಿನೂ 2 ಕೆಲಸ ಮುಗ್ದೋಗ್ಬಿಡುತ್ತೆ. ಇವಾಗ ಹೆಸರು ಕಾಳಿಗೆ ಒಂದು ಕುಕ್ಕರು ಹಾಗೆ ರೈಸಿಗೆ ಒಂದು ಕುಕ್ಕರ್ ಆದರೆ ಗ್ಯಾಸು ಸಹ ವೇಸ್ಟ್ ಆಗುತ್ತೆ, ಹಾಗೆ ಟೈಮು ಸಹ ವೇಸ್ಟ್ ಆಗುತ್ತೆ ಅಂತ ಇವತ್ತು ಮಾತ್ರ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಕುಕ್ಕರು ಸಹ ವಿಜಲ್ಲು ಕೂಗ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇನ್ನು ತಣ್ಣಗಾಗೋ ಅಷ್ಟರಲ್ಲಿ ಪಲ್ಯಗೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಬೇಕಾಗಿತ್ತು, ಅದನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಡೈಲಿ ಜಾಸ್ತಿ ಅಡುಗೆ ಮಾಡೋದ್ರಿಂದ ಇವತ್ತೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಅಲ್ವಾ, ಏನೋ ಒಂಥರ ಅಡುಗೆ ಮಾಡ್ತಾಯಿದ್ದೀನಿ ಇಲ್ವೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಂದರೆ ಒಂದು ಟೈಮ್ ಮಾಡಿದರೆ ನಾನು 3 ಹೊತ್ತಿಗೂ ಆಗೋ ಥರ ಮಾಡ್ಕೊತೀನಿ. ರೈಸ್ ಐಟಮ್ ಮಾಡಿದರೆ ಮಾತ್ರ ಮಧ್ಯಾಹ್ನಕ್ಕೆ ಆಗೋ ಥರ ಮಾಡ್ಕೊತೀನಿ. ಇನ್ನು ಈ ಥರ ರೊಟ್ಟಿ ಪಲ್ಯ ಸಾಂಬಾರು ಆ ಥರದ್ದು ಏನಾದರೂ ಮಾಡಿದ್ರೆ 3 ಹೊತ್ತಿಗೂ ಆಗೋ ಥರ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ ಡೈಲಿನೂ. ಇವತ್ತು ಮಾತ್ರ 1 ಹೊತ್ತಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಒಂಥರ ಪುಟಾಣಿ ಪಾತ್ರೆಗಳಲ್ಲಿ ಒಂದೊಂದೇ ಗ್ಲಾಸ್ ಹಾಕ್ಕೊಂಡು ಮಾಡಿರೋದ್ರಿಂದ ಇಷ್ಟಿಷ್ಟೇ ಅಡುಗೆ ಮಾಡ್ತಾಯಿದ್ದೀನ ಅಂತ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅದಲ್ಲದೆ ನಾನು ಇವಾಗ ಒಂದು ವಾರದಿಂದ ಆಯಿತು ಯಾಕೋ ಒಂದು ಸ್ವಲ್ಪ ರೈಸ್ನ ಜಾಸ್ತಿ ಮಾಡ್ತಾಯಿದ್ದೀನಿ, ಏನು ಬರೀ ವೇಸ್ಟ್ ಮಾಡೋದೇ ಆಗಿತ್ತು. ಇನ್ನು ಇವತ್ತು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ರೈಸು ಸಹ ವೇಸ್ಟ್ ಆಗುತ್ತೆ ಅಂತ ಹೇಳಿ ಈ ಥರ ಚಿಕ್ಕ ಪಾತ್ರೆಯಲ್ಲೇ ನಾನು ರೈಸ್ನ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಗ್ಲಾಸು ರೈಸ್ನ ಮಾಡ್ಕೊಂಡಿದ್ದೀನಿ, ಅದೇ ಮಧ್ಯಾಹ್ನಕ್ಕೆ ಆಗುವಷ್ಟು ಆಗುತ್ತೆ ಅಂತ ಇವತ್ತು ಒಂದು ಸ್ವಲ್ಪನೇ ಮಾಡಿದ್ದೀನಿ. ನಮ್ಮ ಮನೇಲಿ ಹೆಂಗಂದರೆ ಒಂದು ಸ್ವಲ್ಪ ಅಡುಗೆ ಜಾಸ್ತಿ ಮಾಡಿದಾಗ ಮಕ್ಕಳು ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಒಂದೊಂದು ಸರಿ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ರೈಸ್ನ ಕಡಿಮೆ ಮಾಡಿಬಿಟ್ಟಿರ್ತೀನಿ ನೋಡಿ. ಅಂಥ ಟೈಮಲ್ಲಿ ಮುದ್ದಾಮಾಗಿ ರೈಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಈ ಒಂದು ವಾರದಿಂದ ಅದೇ ಥರನೇ ಆಗಿತ್ತು. ಒಂದು ಸ್ವಲ್ಪ ರೈಸ್ನ ಕೇಳ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಗ್ಲಾಸ್ ಅಕ್ಕಿನ ಜಾಸ್ತಿ ಹಾಕ್ತಿದ್ದೆ. ಆ ಅರ್ಧ ಗ್ಲಾಸ್ ಅಕ್ಕಿ ಏನು ಹಾಕ್ತಿದ್ದೆ ನೋಡಿ ಅದು ರೈಸು ಹಾಗೇ ಮಿಕ್ಕೊಳ್ಳೋದು. ಇನ್ನು ರಾತ್ರಿಗೆ ರೈಸ್ ಮಾಡಬೇಕು ಅಂತ ಅಂದಾಗ ಆ ರೈಸು ಹಾಗೇ ವೇಸ್ಟ್ ಆಗಿಬಿಡೋದು. ಹಾಗಾಗಿ ಇವಾಗ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ಆವಾಗಲೇ ಬಿಸಿಯಾಗಿ ಮಾಡ್ಕೊಂಡು ತಿಂದರೂ ಪರವಾಗಿಲ್ಲ, ರೈಸ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಕಡಿಮೆ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಪಲ್ಯಗೂ ಸಹ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ, ಹೆಸರುಕಾಳು ಪಲ್ಯಗೆ. ಈ ರೆಸಿಪಿನ ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಬೇಕಾದರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೀವು ನೋಡ್ಬೋದು. ಇನ್ನು ಇಲ್ಲಿ ಹೆಸರುಕಾಳು ಪಲ್ಯ ಏನೋ ರೆಡಿ ಆಗೋಯಿತು. ಇನ್ನು ಹೆಸರುಕಾಳು ಪಲ್ಯಗೆ ರೊಟ್ಟಿ ಮಾಡಬೇಕಾಗಿತ್ತು. ಇವತ್ತು ರೊಟ್ಟಿನೂ ಅಷ್ಟೇ ನಾನು 6 ರೊಟ್ಟಿ ಮಾತ್ರ ಮಾಡ್ಕೊತಿದ್ದೀನಿ. ನನ್ನ ಹಸ್ಬೆಂಡ್ಗೆ 4 ತೊಗೊಂಡೋಗೋದಕ್ಕೆ, 2 ಮನೇಲಿ ತಿನ್ನೋದಕ್ಕೆ, ಅಥವಾ ನನಗೆ ರಾತ್ರಿಗೆ ಊಟಕ್ಕೆ ಬರುತ್ತೆ ಅಂತ 6 ರೊಟ್ಟಿನ ಮಾತ್ರ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಇನ್ನು ಇವಾಗ ರೊಟ್ಟಿನೂ ಸಹ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಇವತ್ತು ದೋಸೆ ಮಾಡ್ತೀನಿ ಅಂತ ಅಂದ್ಕೊಂಡೆ ಅಲ್ವಾ, ಅದಕ್ಕೆ ಇಲ್ಲಿ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಇವಾಗ ಕಾಯಿ ರೇಟ್ ನೋಡಿದರೆ ತುಂಬಾ ರೇಟ್ ಆಗಿದೆ ಅಲ್ವಾ, 40-50 ರೂಪಾಯಿಗೆ ಒಂದು ಕಾಯಿ ಹೇಳ್ತಾರೆ. ಅದಲ್ಲದೆ ನಮ್ಮ ಮನೆಯಲ್ಲಿ ಅಷ್ಟಾಗಿ ನಾವು ಕಾಯಿ ಬಳಸೋದೇ ಇಲ್ಲ. ಇನ್ನು ದೋಸೆಗೆ ಕಾಯಿ ತೊಗೊಂಬಂದರೆ ಅದು ವೇಸ್ಟ್ ಆಗಿಬಿಡುತ್ತೆ ಅಂತ ಇವತ್ತು ಶೇಂಗಾ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಶೇಂಗಾನ ಹುರ್ಕೊತಾ ಇದ್ದೀನಿ. ಹಾಗೆ ಈ ನವಣೆ ದೋಸೆಗೆ ಶೇಂಗಾ ಚಟ್ನಿನೇ ಒಳ್ಳೆ ಕಾಂಬಿನೇಷನು. ಹಾಗಾಗಿ ಇವತ್ತು ಇದನ್ನೇ ಮಾಡೋಣ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಗೆ ಒಣಮೆಣ್ಸಿನ್ಕಾಯಿನ ಅದೆಲ್ಲ ಹುರ್ಕೊಂಡಿಲ್ಲಿ. ಇನ್ನು ಚಟ್ನಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಸಹ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿನೂ ಸಹ ಸುಲ್ಕೊತಾ ಇದ್ದೀನಿ. ಈ ನಾಟಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಿಪ್ಪೆ ಎಲ್ಲ ಸುಲಿಯೋದಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನಿಧಾನಕ್ಕೆ ಇಲ್ಲಿ ಸುಲಿದು ಇಟ್ಕೊತಾ ಇದ್ದೀನಿ.
ಇನ್ನು ಇದೆಲ್ಲ ಹಾಕ್ಕೊಂಡು ಮೊದಲಿಗೆ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು ಅಂತ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಅದಾದ ನಂತರ ಇವತ್ತು ನವಣೆ ದೋಸೆನ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ 1 ಕಪ್ಪು ನವಣೆನ ತೊಗೊಂಡಿದ್ದೀನಿ ನಾನು. ಚಿಕ್ಕ ಕಪ್ಪಲ್ಲೇ ತೊಗೊಳ್ಳಿ, ಸಾಕಾಗುತ್ತೆ ಒಂದು ಟೈಮಿಗೆ. ನಾನು ಈ ಕಪ್ಪಲ್ಲಿ 1 ಕಪ್ ಹಾಕ್ಕೊಂಡಿದ್ದೆ, ನಮಗೆ ಒಂದು ಟೈಮಿಗೆ ಕರೆಕ್ಟಾಗಿ ಬ್ರೇಕ್ಫಾಸ್ಟಿಗೆ ಆಗೋಯಿತು. ಇನ್ನು 1 ಕಪ್ ನವಣೆಗೆ ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆನ ತೊಗೊತಾ ಇದ್ದೀನಿ. ಕರೆಕ್ಟಾಗಿರೋಂತಹ ಮೆಜರ್ಮೆಂಟಲ್ಲಿ ನಾವು ಈ ದೋಸೆನ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ 1 ಹಿಡಿ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ, ಅಥವಾ 1/4 ಕಪ್ಪು ಅಂತ ನೀವು ಅನ್ಕೋಬೋದು. ಹಾಗೆ 1-2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ಇವಾಗ ವಾಶ್ ಮಾಡ್ಕೋಬೇಕಾಗತ್ತೆ. 3-4 ಸರಿ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ತೊಗೊಂಡ್ಬನ್ನಿ. ಅಂದರೆ ಅದರಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ನೀಟಾಗಿ ಆಚೆ ಬಂದುಬಿಡುತ್ತೆ. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀರು ಎಷ್ಟು ಗಲೀಜಾಗಿದೆ. ಇದನ್ನೆಲ್ಲ ನೀಟಾಗಿ ಬಸ್ತು 1-2-3 ಸರಿ ಇನ್ನೊಂದು ವಾಟರಲ್ಲಿ ಹಾಕಿಬಿಟ್ಟು ನಾನು ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಹಾಗೆ ಬೇರೆ ನೀರನ್ನ ಹಾಕ್ಬಿಟ್ಟು ಇಲ್ಲಿ ಒಂದು 8 ಅವರ್ ಆದರೂ ನೆನೆಬೇಕು. ಈ ನಾವು ನಾರ್ಮಲ್ ದೋಸೆನ ಯಾವ ಥರ ಮಾಡ್ತೀವಿ ನೋಡಿ, ಅದೇ ಥರನೇ ಈ ಅಕ್ಕಿನೂ ಸಹ ನೆನೆಸ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಒಂದು 8 ಅವರ್ ಆದ ನಂತರ ಸಂಜೆಯಲ್ಲಿ ನಾನು ದೋಸೆ ಹಿಟ್ಟನ್ನು ರುಬ್ಕೊತಾ ಇದ್ದೀನಿ. ಇನ್ನು ನಾವು ನಾರ್ಮಲ್ ದೋಸೆಗೆಲ್ಲ ಯಾವ ಥರ ರುಬ್ತೀವಿ ನೋಡಿ, ಈ ದೋಸೆಗೂ ಅಷ್ಟೇ ನಾರ್ಮಲಾಗಿ ರುಬ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋಂತಹ ನವಣೆ, ಉದ್ದಿನಬೇಳೆ, ಅವಲಕ್ಕಿ, ಕಡಲೆಬೇಳೆ ಅದೆಲ್ಲ ಏನಿತ್ತಲ್ವ ಅದೆಲ್ಲ ಸೇರಿಸ್ಕೊಂಡು ಇದನ್ನು ಸಹ ನುಣ್ಣಗೆ ರುಬ್ಕೊಂಡು ತೊಗೊಂಬರ್ಬೇಕಾಗತ್ತೆ. ಈ ದೋಸೆ ಮಾಡ್ತೀವಲ್ವ, ಅದು ಹಿಟ್ಟನ್ನ ಯಾವ ಥರ ರುಬ್ಕೋತೀವಿ ನೋಡಿ, ಇದನ್ನು ಸಹ ಅದೇ ಥರನೇ ನಾವಿಲ್ಲಿ ರುಬ್ಕೊತಾ ಇದ್ದೀವಿ. ನಾನು ನೋಡ್ತಾ ಇರ್ಬೋದು, ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ. ನಾನಿಲ್ಲಿ ನೈಸಾಗಿ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಇನ್ನು ರುಬ್ಕೊಂಡಿರೋ ಇಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಮಿಕ್ಕೊಂಡಿರೋಂತಹ ಅಕ್ಕಿ ಏನಿತ್ತಲ್ವ ಅದನ್ನು ಸಹ ಇಲ್ಲಿ ನೀಟಾಗಿ ರುಬ್ಕೊಂಡು ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಇವಾಗೇನು ಉಪ್ಪನ್ನು ಸೇರಿಸ್ಕೊತಾ ಇಲ್ಲ. ನೀವೇನಾದರೂ ನಾರ್ಮಲಾಗಿ ಮಾಡುವಂತಹ ದೋಸೆಗೆ ಉಪ್ಪು ಸೇರಿಸ್ತಾ ಇದ್ದರೆ ಈ ದೋಸೆಗೂ ಸಹ ನೀವು ಉಪ್ಪನ್ನು ಸೇರಿಸಿ ಇಡ್ಬೋದು. ಇನ್ನು ಇದನ್ನು ಓವರ್ ನೈಟ್ ಪರ್ಮೆಂಟೇಷನ್ ಆಗೋದಕ್ಕೆ ಹಾಗೇ ಬಿಡಬೇಕಾಗತ್ತೆ. ಇನ್ನು ಇಲ್ಲಿ ಮಾರನೇ ದಿನ ನಾನು ಹಿಟ್ಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಹಿಟ್ಟು ಉಬ್ಬಿ ಬಂದಿದೆ ಅಂತ. ನಾವು ಹಾಕಿರೋದು 1/4 ಭಾಗ ಇತ್ತು, ಇವಾಗ 3/4 ಭಾಗದಷ್ಟು ಇಲ್ಲಿ ಹಿಟ್ಟು ಉಬ್ಬಿ ಬಂದಿದೆ. ಹಾಗೆ ಯಾವ ಥರ ನೊರೆ ನೊರೆಯಾಗಿ ಹಿಟ್ಟು ಬಂದಿದೆ ನೋಡಿ. ಈ ಥರ ಬಂದರೆ ದೋಸೆ ಗರಿ ಗರಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ನಾರ್ಮಲಾಗಿ ಅಕ್ಕಿ ಹಾಕಿ ಮಾಡುವಂತಹ ದೋಸೆಗೆ ಚಿರೋಟಿ ರವೆ ಹಾಗೆ ಸಕ್ಕರೆ ಅದನ್ನೆಲ್ಲ ಹಾಕ್ಕೊತೀನಿ. ಆದರೆ ಈ ದೋಸೆಗೆ ಬರೀ ಉಪ್ಪನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಇನ್ನು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ನೀವಿಲ್ಲಿ ಹಿಟ್ಟಿನ ಹದ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿಯಾಗಿಯೂ ಸಹ ಮಾಡ್ಕೋಬೋದು, ಇಲ್ಲ ನಮಗೊಂದು ಸ್ವಲ್ಪ ನೀರಾಗಬೇಕಾದ್ರೆ ನೀವು ನೀರಾಗಿಯೂ ಸಹ ಮಾಡ್ಕೋಬೋದು. ನಾನು ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸ್ಕೊಳ್ಳೋಕ್ಕೇನು ಹೋಗಿಲ್ಲ. ರುಬ್ಬುವಾಗ ಏನು ನೀರು ಹಾಕಿ ನಾನು ರುಬ್ಬಿದ್ದೆ ಅಲ್ವ ಅಷ್ಟೇ ನೀರಿಲ್ಲಿ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಹಾಗೆ ಇಲ್ಲಿ ದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ದೋಸೆ ಹಂಚಿನ ಹಾಗೆ ಹಂಚು ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ 1 ಸೌಟು ಹಿಟ್ಟನ್ನು ನಾನು ದೋಸೆ ಹಂಚು ಮೇಲೆ ಹಾಕ್ಬಿಟ್ಟು, ನಿಮಗೆ ಎಷ್ಟು ದೊಡ್ಡದು ಬೇಕು ದೋಸೆ ಅಷ್ಟು ದೊಡ್ಡದಾಗಿ ನೀವು ಇಲ್ಲಿ ದೋಸೆನ ಮಾಡ್ಕೋಬಹುದು. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ. ಕೆಲವೊಬ್ಬರಿಗೆ ನವಣೆಯಿಂದ ದೋಸೆ ಬರುತ್ತೋ ಬರಲ್ವೋ, ಎಲ್ಲಿ ತವಾಗೆ ಅಂಟ್ಕೊಳ್ಳುತ್ತೋ ಅನ್ನೋ ಅಂತಹ ಯೋಚನೆ ಇರುತ್ತೆ. ಇನ್ನು ಇದು ನೀಟಾಗಿ ರೋಸ್ಟ್ ಆಗಿದೆ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ನಾನು. ನೀವು ಎಣ್ಣೆ ಬೇಡ ಅಂದರೆ ಬೆಣ್ಣೆ ಅಥವಾ ತುಪ್ಪನೂ ಸಹ ಹಾಕ್ಕೋಬೋದು. ಇನ್ನು ನೀಟಾಗಿ ಇದು ರೋಸ್ಟ್ ಆಗಿತ್ತಲ್ವ ದೋಸೆನ ನಾನು ನೀಟಾಗಿ ಮಗ್ಚಿ ಹಾಕ್ತಾಯಿದ್ದೀನಿ. ನೀವು ಒಂದು ಸೈಡ್ ಆದರೂ ಇದನ್ನು ಬೇಯಿಸ್ಕೋಬೋದು, ಇಲ್ಲ 2 ಸೈಡನ್ನು ಸಹ ನೀವು ಬೇಯಿಸ್ಕೋಬೋದು. ನಾನು ಬರೀ 1 ಸೈಡ್ ಮಾತ್ರ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ದೋಸೆ ಯಾವ ಥರ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಹಾಗೆ ಕ್ರಿಸ್ಪಿಯಾಗಿ ಬೇಕಾದರೆ ನೀವು ಕ್ರಿಸ್ಪಿಯಾಗಿಯೂ ಸಹ ಮಾಡ್ಕೋಬೋದು, ಸಾಫ್ಟಾಗಿ ಬೇಕಾದರೆ ನೀವು ಸಾಫ್ಟಾಗಿಯೂ ಸಹ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ದೋಸೆನ ಮಾಡ್ಕೋಬೋದು. ಸ್ವಲ್ಪ ದಪ್ಪ ಬೇಕಾದರೆ ದಪ್ಪನೂ ಸಹ ಮಾಡ್ಕೋಬೋದು, ಇಲ್ಲ ನಮಗೆ ಪೇಪರ್ ಥರ ದೋಸೆ ಬೇಕಾದರೆ ನೀವು ಪೇಪರ್ ಥರ ದೋಸೆನೂ ಸಹ ಮಾಡಿಕೊಂಡು ತಿನ್ಬೋದು. ಹಾಗೆ ನಾನಿಲ್ಲಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನವಣೆ ದೋಸೆ ಹಾಗೆ ಅದ್ರ ಜೊತೆಗೆ ಶೇಂಗಾ ಚಟ್ನಿ, ಸ್ವಲ್ಪ ಸಲಾಡ್ನ ಸರ್ವ್ ಮಾಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟು ನಮ್ಮ ಮನೇಲಿ ಈ ಥರ ಇತ್ತು. ಹಾಗೆ ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರಾ ನೋಡಿ, ಅವರಿಗೆ ತುಂಬಾ ಹೆಲ್ತಿಯಾಗಿರುವಂತಹ ಈ ರೆಸಿಪಿ ಆಗಿರುತ್ತೆ. ಹಾಗೆ ಸಿರಿಧಾನ್ಯನ ನಾವು ಎಷ್ಟು ಬಳಸ್ತೀವೋ ಅಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವಾರದಲ್ಲಿ 1 ಸರಿ ಅಥವಾ 2 ಸರಿ ಇಲ್ಲಾಂದರೆ ಡೈಲಿನೂ ಸಹ ನೀವು ಈ ಥರ ಸಿರಿಧಾನ್ಯದಿಂದ ನೀವು ರೆಸಿಪಿಗಳನ್ನ ಮಾಡಿಕೊಂಡು ತಿನ್ಬೋದು. ಹಾಗೆ ನಾನು ಸಿರಿಧಾನ್ಯದಲ್ಲಿ ಕಿಚಡಿನೂ ಸಹ ಮಾಡಿ ತೋರಿಸಿದ್ದೀನಿ, ಹಾಗೆ ಬಿಸಿಬೇಳೆ ಬಾತನ್ನು ಸಹ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾರಿಗಾದರೂ ಆ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿದೆ, ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಇನ್ನು ಇಲ್ಲಿ ದೋಸೆ ಎಲ್ಲ ಆದಾದ ನಂತರ ಮಕ್ಕಳಿಗೆ ಬಾಕ್ಸಿಗೂ ಸಹ ಇದನ್ನೇ ಕಳಿಸ್ತಾ ಇದ್ದೀನಿ. ರುಚಿ ಮಾತ್ರ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನವಣೆ ಅಕ್ಕಿ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿತ್ತು.
ಹಾಗೆ ನವಣೆಯಲ್ಲಿ ವೆರೈಟಿ ಆಫ್ ನವಣೆ ಇದೆ ಅಂತೆ. ನಾನಿವತ್ತು ಬೆಳೆಸಿರೋದು ಬರುಗ ನವಣೆ ಅಂತ, ಅದನ್ನು ಇಂಗ್ಲೀಷಲ್ಲಿ ಪೋರ್ಸ್ ಅಂತಲೂ ಸಹ ಕರೀತಾರೆ. ಇವತ್ತು ಆ ನವಣೆ ಅಕ್ಕಿನ ಬಳಸ್ಕೊಂಡು ದೋಸೆನೇ ಮಾಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿತ್ತು ದೋಸೆ ಮಾತ್ರ. ಒಂದ್ಸರಿ ನೀವು ಮನೆಯಲ್ಲಿ ಈ ರೆಸಿಪಿನ ಮಾಡಿ ಟೇಸ್ಟ್ ನೋಡಿ ಪದೇ ಪದೇ ದೋಸೆನ ಮಾಡ್ಕೊಂಡು ತಿಂತಾನೆ ಇರ್ತೀರ. ಅಕ್ಕಿ ಹಾಕ್ಬಿಟ್ಟು ದೋಸೆ ಮಾಡೋದನ್ನು ಮರ್ತೇ ಹೋಗ್ತೀರಾ. ಇನ್ನು ಇಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೂ ಸಹ ದೋಸೆ ಹಾಕಿಬಿಟ್ಟು, ಹಾಗೆ ಅವ್ರ ಲಂಚ್ ಬಾಕ್ಸ್ಗೂ ಸಹ ಇಲ್ಲಿ ದೋಸೆನ ಹಾಕಿ ಕಳಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.